ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರೆಡಿಕ್ ಸಾಲ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ರೆಡಿಕ್ ಸಾಲ್ಟ್ ಅನ್ನ ನಾವು ಬಕೆಟ್ ಸಾಲ್ಟ್ ಅಂತ ಕೂಡ ಕರೀಬಹುದು. ಸೊ ಇದು ನಾನ್ ಕಂಪೇರೇಟಿವ್ ಟೆಕ್ನಿಕ್, ಅಂದ್ರೆ ಬೇರೆ ಟೆಕ್ನಿಕ್ಸ್ ಇರ್ಬೋದು, ಸಾರ್ಟಿಂಗ್ ಟೆಕ್ನಿಕ್ಸ್. ಎಕ್ಸಾಂಪಲ್ ಇನ್ಸರ್ಷನ್ ಸಾಲ್ಟ್ ಇರಲಿ, ಸೆಲೆಕ್ಷನ್ ಸಾಲ್ಟ್ ಇರಲಿ, ಕ್ವಿಕ್ ಸಾಲ್ಟ್ ಇರಲಿ, ನಾವೇನ್ ಮಾಡ್ತೀವಿ, ಎಲಿಮೆಂಟ್ಸ್ ಅಥವಾ ನಂಬರ್ಸ್ ಗಳ ಮಧ್ಯೆ ನಾವು ಕಂಪ್ಯಾರಿಸನ್ ಅನ್ನ ಮಾಡಿ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡ್ತೀವಿ. ಸಾಲ್ಟ್ ಅಂತ ಅಂದ್ರೇನು, ಅರೇಂಜ್ಮೆಂಟ್ ಅಂತ. ಸೊ ಇಲ್ಲೇನ್ ಮಾಡ್ತೀವಿ ಅಂತ ಅಂದ್ರೆ ರೆಡಿಕ್ ಸಾಲ್ಟ್ ಅಥವಾ ಬಕೆಟ್ ಸಾಲ್ಟ್ ಅಲ್ಲಿ ನಾವು ಕಂಪ್ಯಾರಿಸನ್ ಅನ್ನ ಮಾಡಲ್ಲ, ಬಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಎಲ್ಲ ಎಲಿಮೆಂಟ್ಸ್ ಗಳನ್ನು ಸಾಲ್ಟ್ ಮಾಡ್ತೀವಿ. ಸಾಲ್ಟ್ ಅಂತ ಅಂದ್ರೇನು, ಅರೇಂಜ್ಮೆಂಟ್ ಅಂತ. ಸೊ ನಾವು ಕಂಪ್ಯಾರಿಸನ್ ಅನ್ನ ಮಾಡಲ್ಲ, ಬಟ್ ಕೊಟ್ಟಿರುವಂತಹ ಎಲ್ಲ ಎಲಿಮೆಂಟ್ಸ್ ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡ್ತೀವಿ. ಸೊ ಯಾವ ರೀತಿ ಅಂತ ಅಂದ್ರೆ ಫಸ್ಟ್ ಸ್ವಲ್ಪ ಬೇಸಿಕ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ನಾನು 4 ಡಿಜಿಟ್ ನಂಬರ್ ಅನ್ನ ತಗೊಂತಾ ಇದ್ದೀನಿ, 1111. ಮ್ಯಾಕ್ಸಿಮಮ್ ನಮಗೆ 4 ಡಿಜಿಟ್ ನಂಬರ್ ವರ್ಗು ಕೂಡ ಪ್ರಾಬ್ಲಮ್ ಬರ್ಬೋದು. ಸೊ ಆಲ್ಮೋಸ್ಟ್ ನಿಮಗೆ 3 ಡಿಜಿಟ್ ನಂಬರ್ ಲಾಸ್ಟ್, ಮ್ಯಾಕ್ಸಿಮಮ್ ಅಂದ್ರೆ 4 ಡಿಜಿಟ್ ನಂಬರ್ ಬರ್ಬೋದು. ಸೊ ಯಾವ ರೀತಿ ಅಂತಂದ್ರೆ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್, ಮೊದಲನೇ ಎಲಿಮೆಂಟ್ ಅನ್ನ ಏನಂತ ಕರಿತೀವಿ ನಾವು, 1th ಪೊಸಿಷನ್. ನೆಕ್ಸ್ಟ್ 10th ಪೊಸಿಷನ್, 100th ಪೊಸಿಷನ್, 100th position, 1000th position. ಸೊ ಈ ರೀತಿ ಪೊಸಿಷನ್ ಗಳನ್ನ ನಮಗೆ ಗೊತ್ತಿರಬೇಕು. 1th ಪೊಸಿಷನ್, 10th, 100th, 1000th. ಈಗ ಮ್ಯಾಕ್ಸಿಮಮ್ 3 ಡಿಜಿಟ್ ನಂಬರ್ ಕೊಟ್ರೆ ನಮಗೆ ಕೇವಲ ಯೂಸ್ ಆಗೋದು 1th, 10th ಮತ್ತೆ 100th. 4 ಡಿಜಿಟ್ ನಂಬರ್ ಅನ್ನ ಕೊಟ್ರೆ 1000th ಕೂಡ ಯೂಸ್ ಆಗುತ್ತೆ. ಸೊ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಎಲ್ಲಾ ಎಲಿಮೆಂಟ್ಸ್ ಗಳ 1th ಪೊಸಿಷನ್ ಅನ್ನ ರೆಫರೆನ್ಸ್ ತಗೊಂಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ 10th ಪೊಸಿಷನ್ ಅನ್ನ ತಗೊಂಡು ಇನ್ಕ್ರೀಸಿಂಗ್ ಆರ್ಡರ್. ಸೊ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳಲ್ಲಿ ಬಿಗ್ಗರ್ ಎಲಿಮೆಂಟ್ ಯಾವುದು ಅಂತ ನೋಡ್ಬೇಕು. ಬಿಗ್ಗರ್ ಅಂತ ಅಂದ್ರೇನು, ದೊಡ್ಡ ಎಲಿಮೆಂಟ್ ಯಾವುದು ಅಂತ ನೋಡಿ. 237, 146, 259, 348, 152, 163, 235, 42, 36, 62. ಸೊ ಇಷ್ಟರಲ್ಲಿ ಬಿಗ್ಗರ್ ಎಲಿಮೆಂಟ್ ಯಾವುದು, 250. ಇದರಲ್ಲಿ ಬಿಗ್ಗರ್ ಎಲಿಮೆಂಟ್ ಯಾವುದು, 348. ಸೊ ಇವಾಗ 348 ಎಷ್ಟು ಡಿಜಿಟ್ ನಂಬರ್, 348. 3 ಡಿಜಿಟ್ ನಂಬರ್. ಸೊ 3 ಡಿಜಿಟ್ ನಂಬರ್ ಅಂತ ಬರ್ಕೊಳ್ಳೋಣ. ಈಗ ನಮ್ಮ ಬಿಗ್ಗೆಸ್ಟ್ ಎಲಿಮೆಂಟ್ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳಲ್ಲಿ ಬಿಗ್ಗೆಸ್ಟ್ ಎಲಿಮೆಂಟ್ 3 ಡಿಜಿಟ್ ನಂಬರ್ ಆಗಿರೋದ್ರಿಂದ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ನಾನು 3 ಡಿಜಿಟ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ನೋಡಿ, 237 ಆಲ್ರೆಡಿ 3 ಡಿಜಿಟ್ ನಂಬರ್, ಸೊ ಅದನ್ನೇನು ಕನ್ವರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. 146 ಕೂಡ 3 ಡಿಜಿಟ್ ನಂಬರ್, 259 ಕೂಡ 3 ಡಿಜಿಟ್ ನಂಬರ್, 348 ಕೂಡ 3 ಡಿಜಿಟ್ ನಂಬರ್, 152, 163, 235. ಇವಾಗ ನೋಡಿ 42, 45, 42 2 ಡಿಜಿಟ್ ನಂಬರ್, ಅದನ್ನ ನಾನು 3 ಡಿಜಿಟ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಯಾವ ರೀತಿ ಅಂತಂದ್ರೆ ಅದರ ಮುಂದೆ ಒಂದು 0ನ ಆಡ್ ಮಾಡಿದ್ರೆ ಆಯ್ತು. ಸೊ ಇವಾಗಲೂ ಕೂಡ ಇದ್ರ ವ್ಯಾಲ್ಯೂ 42ನೇ, ವ್ಯಾಲ್ಯೂ ಚೇಂಜ್ ಆಗಲ್ಲ, ಬಟ್ ಡಿಜಿಟ್ಸ್ ಅನ್ನ ನಾವು 2 ಡಿಜಿಟ್ ಇಂದ 3 ಡಿಜಿಟ್ ಗೆ ಚೇಂಜ್ ಮಾಡಿದೀವಿ ಅಷ್ಟೇ. ನೆಕ್ಸ್ಟ್ 36 ಬರೀಬೇಕು ಅಂತಂದ್ರೆ 036, 62 ಬರೀಬೇಕು ಅಂತಂದ್ರೆ 026, 062. ಈ ರೀತಿ. ಸೊ ಇವಾಗ ಏನ್ ಮಾಡಿದ್ವಿ, ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ನಾವು 3 ಡಿಜಿಟ್ ನಂಬರ್ ಆಗಿ ಕನ್ವರ್ಟ್ ಮಾಡಿದ್ವಿ. ಫಸ್ಟ್ ನಾನು ಹೇಳಿದೆ, ಫಸ್ಟ್ ನಾವು 1th ಪೊಸಿಷನ್ ಇನ ರೆಫರೆನ್ಸ್ ಅಲ್ಲಿ ನಾವು ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತೀವಿ ಅಂತ. ಸೊ ಫಸ್ಟ್ 1th ಪೊಸಿಷನ್ ಅನ್ನ ತಗೊಳ್ಳೋಣ. ಪಾಸ್ ನಂಬರ್ 1, ಇಲ್ಲ ಅಂತಂದ್ರೆ ಸ್ಟೆಪ್ ನಂಬರ್ 1 ಅಂತ ಕೂಡ ಕರೀಬಹುದು. ಇಲ್ಲಿ ನಾವು ರೆಫರೆನ್ಸ್ ಯಾವ್ದು ತಗೊಂತ ಇರೋದು, 1th ಪೊಸಿಷನ್ ಇನ ರೆಫರೆನ್ಸ್. ಇವಾಗ ಪ್ರತಿಯೊಂದು ಎಲಿಮೆಂಟ್ ಗಳು ಏನಿಲ್ಲಿ ಅಪ್ಡೇಟ್ ಆಗಿದೆ, 3 ಡಿಜಿಟ್ ನಂಬರ್ ಆಗಿ ಕನ್ವರ್ಟ್ ಮಾಡಿದೀವಲ್ವಾ ಎಲ್ಲಾ ಎಲಿಮೆಂಟ್ಸ್ ಗಳನ್ನ. ಸೊ ಇವಾಗ ಏನ್ ಮಾಡ್ಬೇಕು, ನಾವು 1th ಪೊಸಿಷನ್ ಅನ್ನ ಮಾರ್ಕ್ ಮಾಡ್ತಾ ಬರೋಣ. ಸೊ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಅಂತ ಅಂದ್ರೆ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಫಸ್ಟ್ ಎಲಿಮೆಂಟ್ ಏನಾಗಿರುತ್ತೆ, 1th ಪೊಸಿಷನ್. ಎಲ್ಲಾ ಎಲಿಮೆಂಟ್ ಗಳಲ್ಲೂ 1th ಪೊಸಿಷನ್ ಅನ್ನ ಅಂಡರ್ಲೈನ್ ಮಾಡಿ. ಇಷ್ಟ ಆಯ್ತಾ? ಇವಾಗ ಆ 1th ಪೊಸಿಷನ್ ಅಲ್ಲಿ 0 ಇಂದ 9 ವರ್ಗು ಕೂಡ ಎಲಿಮೆಂಟ್ಸ್ ಗಳು ಇರಬಹುದು. 0 ಇಂದ 9 ವರ್ಗು, 1 ಅಂತ ಅಲ್ಲ, 10th ಇರಬಹುದು, 100th, 1000th ಎಲ್ಲಾ ಪೊಸಿಷನ್ ಅಲ್ಲೂ ಕೂಡ 0 ಇಂದ 9 ವರ್ಗು ಇರುವಂತ ಎಲಿಮೆಂಟ್ಸ್ ಗಳು ಇರಬಹುದು. ಇವಾಗ ಏನ್ ಮಾಡ್ತೀನಿ, ನಾನು 0 ಇಂದ ಶುರು ಮಾಡಿ 9 ವರ್ಗು ಕೂಡ ಅರೇಂಜ್ ಮಾಡ್ತಾ ಹೋಗ್ತೀನಿ. ಯಾವ್ದ್ರ ರೆಫರೆನ್ಸ್ ಅಲ್ಲಿ, 1th ಪೊಸಿಷನ್ ಇನ ರೆಫರೆನ್ಸ್ ಅಲ್ಲಿ 0 ಇಂದ 9 ವರ್ಗು ಅರೇಂಜ್ ಮಾಡ್ತೀನಿ. ಯಾಕೆ, 0 ಇಂದ 9 ವರ್ಗು ಅರೇಂಜ್ ಮಾಡಿದ್ರೆ ನಾನು ಅವು ಎಲ್ಲವೂ ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಆಗ್ತವೆ. ಯಾವ್ದ್ರ ರೆಫರೆನ್ಸ್ ಅಲ್ಲಿ, 1th ಪೊಸಿಷನ್ ಇನ ರೆಫರೆನ್ಸ್ ಅಲ್ಲಿ. ಸೊ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಹುಡುಕ್ತಾ ಹೋಗಿ ಫಸ್ಟ್ ಎಲಿಮೆಂಟ್ ಯಾವುದು, 0 to 9 ಅಂತ ಅಂದ್ರೆ 0.
ಸೊ ಝೀರೋನ ಹುಡುಕ್ತಾ ಹೋಗಿ, ಝೀರೋ ಎಲ್ಲಾದ್ರೂ ಇದೆಯಾ? ಒಂದ್ ಪೊಸಿಷನ್ ಅಲ್ಲಿ ಇರ್ಬೇಕು, ಅಂಡರ್ಲೈನ್ ಮಾಡಿರೋ ಪೊಸಿಷನ್ ಅಲ್ಲಿ ಇಲ್ಲ. ನೆಕ್ಸ್ಟ್ 1, 0 ಆದ್ಮೇಲೆ 1 ಅಲ್ವಾ, ಸೊ 1 ಅನ್ನ ಹುಡುಕ್ತಾ ಹೋಗ್ತೀನಿ ಒಂದ್ ಪೊಸಿಷನ್ ಅಲ್ಲಿ, 1 ಕೂಡ ಇಲ್ಲ. 2 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ, ಎಸ್ 1 5 2. ಈ ಎಲಿಮೆಂಟ್ ಅನ್ನ ಫುಲ್ ಅಂಡರ್ಲೈನ್ ಮಾಡಿ, ಯಾಕೆ? ಅದು ಆಲ್ರೆಡಿ ಬರ್ದಾಗಿದೆ ಅಂತ ಅರ್ಥ. 1 5 2. ನೆಕ್ಸ್ಟ್ 2 ಅನ್ನ ಹುಡುಕ್ತಾ ಹೋಗ್ತೀನಿ, 0 4 2, 0 4 2. ನೆಕ್ಸ್ಟ್ 0 6 2, 0 6 2. ಇವಾಗ 2 ಆಯ್ತು. 3 ಅನ್ನ ಹುಡುಕ್ತಾ ಹೋಗ್ತೀನಿ, 3 ಇದೆಯಾ ನಮ್ಮ ಒಂದ್ ಪೊಸಿಷನ್ ಅಲ್ಲಿ ಅಂತ, 1 6 3. ಮತ್ತೆ ಇಲ್ಲೆಲ್ಲಾದ್ರೂ 3 ಇದೆಯಾ? ಇಲ್ಲ. 4 ಅನ್ನ ಹುಡುಕ್ತಾ ಹೋಗೋಣ ಒಂದ್ ಪೊಸಿಷನ್ ಅಲ್ಲಿ, 4 ಇದೆಯಾ ಅಂತ, 4 ಇಲ್ಲ. 5 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ ಒಂದ್ ಪೊಸಿಷನ್ ಅಲ್ಲಿ, ಲೆಫ್ಟ್ ಸೈಡ್ ಟು ರೈಟ್ ಸೈಡ್, 235. ನೆಕ್ಸ್ಟ್ 5 ಆಯ್ತು. 6 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ, 146. ನೆಕ್ಸ್ಟ್ 036. 6 ಆಯ್ತು. 7, ಸೊ 237. ಸೊ ಮತ್ತಿನ್ನೆಲ್ಲಾದ್ರೂ 7 ಇದೆಯಾ ಒಂದ್ ಪೊಸಿಷನ್ ಅಲ್ಲಿ? ಇಲ್ಲ. ಇವಾಗ ಇವೆರಡೇ ವ್ಯಾಲ್ಯೂಗಳು ಉಳಿದಿರೋದು. 7 ಆದ್ಮೇಲೆ 8 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ, 348. ನಾವು ಒಂದ್ ಪೊಸಿಷನ್ ಅನ್ನ ರೆಫರೆನ್ಸ್ ಅಲ್ಲಿ ಸಾಲ್ವ್ ಮಾಡ್ತಾ ಇರೋದು. ಇವಾಗ 8 ಆದ್ಮೇಲೆ ಉಳಿದಿರುವಂತದ್ದು ಒಂದೇ ಒಂದು ಎಲಿಮೆಂಟ್ 9. ಸೊ ದ ಲಾಸ್ಟ್ ಎಲಿಮೆಂಟ್ ಈಸ್ 2 5 9. ಇವಾಗ ಒಂದ್ ಪೊಸಿಷನ್ ರೆಫರೆನ್ಸ್ ಮುಗೀತು. ನೆಕ್ಸ್ಟ್ 10th ಪೊಸಿಷನ್ ರೆಫರೆನ್ಸ್ ಅನ್ನ ತಗೋಬೇಕು. ಪಾಸ್ ನಂಬರ್ 2 10th ಪೊಸಿಷನ್ ರೆಫರೆನ್ಸ್ ಅನ್ನ ತಗೊಂತಾ ಇದ್ವಿ. ಈಗ 10th ಪೊಸಿಷನ್ ರೆಫರೆನ್ಸ್ ಯಾವ್ದ್ರದ್ದು ತಗೋಬೇಕು? ಇಲ್ಲಿರುವಂತಹ ಎಲಿಮೆಂಟ್ಸ್ ಗಳ ಅಥವಾ ಅಪ್ಡೇಟ್ ಆಗಿರುವಂತಹ ಎಲಿಮೆಂಟ್ಸ್ ಗಳನ್ನ ತಗೋಬೇಕಾ? ಅಪ್ಡೇಟ್ ಆಗಿರುವಂತಹ ಎಲಿಮೆಂಟ್ಸ್ ಗಳನ್ನ ತಗೋಬೇಕು. ಸೊ ಅಪ್ಡೇಟ್ ಆಗಿರುವಂತಹ ಎಲಿಮೆಂಟ್ಸ್ ಗಳಲ್ಲಿ 10th ಪೊಸಿಷನ್ ಅನ್ನ ಮಾರ್ಕ್ ಮಾಡಿ. 10th ಪೊಸಿಷನ್ ಅನ್ನ ಮಾರ್ಕ್ ಮಾಡ್ತಾ ಹೋಗೋಣ. ಸೊ ಇದು ಒಂದ್ ಪೊಸಿಷನ್. ನೆಕ್ಸ್ಟ್ ಬರುವಂತದ್ದು 10th ಪೊಸಿಷನ್. ಸೊ ಮಿಡಲ್ ಬರುತ್ತೆ 3 ಡಿಜಿಟ್ ನಂಬರ್ ಆದ್ರೆ. ಇವಾಗ ಸೇಮ್ ಪ್ರೊಸೀಜರ್ 0 to 9 ಹೋಗೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್. 0 ನ ಹುಡುಕ್ತಾ ಹೋಗ್ತೀನಿ 10th ಪೊಸಿಷನ್ ಅಲ್ಲಿ, 0 ಎಲ್ಲಾದ್ರೂ ಇದೆಯಾ? ಇಲ್ಲ. 1 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ 10th ಪೊಸಿಷನ್ ಅಲ್ಲಿ, 1 ಕೂಡ ಇಲ್ಲ. ನೆಕ್ಸ್ಟ್ 2 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ 10th ಪೊಸಿಷನ್ ಅಲ್ಲಿ, ಸೊ 2 ಕೂಡ ಇಲ್ಲ. 3 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ 10th ಪೊಸಿಷನ್ ಅಲ್ಲಿ, 235. ನೆಕ್ಸ್ಟ್ 036, 036. ನೆಕ್ಸ್ಟ್ 237. ನೆಕ್ಸ್ಟ್ ಇನ್ನೆಲ್ಲೂ 3 ಇಲ್ಲ. ನೆಕ್ಸ್ಟ್ 4 ಅನ್ನ ಹುಡುಕ್ತಾ ಹೋಗ್ತೀನಿ, 042, 146. 10th ಪೊಸಿಷನ್ ಅಲ್ಲೇ ಹುಡುಕ್ಬೇಕು ನೀವು. ಇವಾಗ 348. 4 ಆಯ್ತು. 5 ನ ಹುಡುಕ್ತಾ ಹೋಗ್ತೀನಿ, 152. ನೆಕ್ಸ್ಟ್ ಎಲ್ಲಾದ್ರೂ 5 ಇದೆಯಾ 10th ಪೊಸಿಷನ್ ಅಲ್ಲಿ? 259. 5 ಆಯ್ತು. 6 ನ ಹುಡುಕ್ತಾ ಹೋಗ್ತೀನಿ 10th ಪೊಸಿಷನ್ ಅಲ್ಲಿ, ಇಲ್ಲೇ ಸಿಕ್ತು 062. ಇವಾಗ ಕೇವಲ ಒಂದೇ ಒಂದು ಎಲಿಮೆಂಟ್ ಉಳ್ಕೊಂಡಿರೋದು, ಸೊ ಅದನ್ನ ಡೈರೆಕ್ಟ್ ಆಗಿ ಬರ್ದ್ಬಿಡೋಣ. ಅದು ಕೂಡ 163. 10th ಪೊಸಿಷನ್ ಅಲ್ಲಿ 6 ಇದೆ. ಸೊ ಇವಾಗ ಏನ್ ಮಾಡಿದ್ವಿ? ಪಾಸ್ 2 ಅಲ್ಲಿ 10th ರೆಫರೆನ್ಸ್ ಅನ್ನ ತಗೊಂಡು ನಾವೇನ್ ಮಾಡಿದ್ವಿ? ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ನೆಕ್ಸ್ಟ್ 10th ಆದ್ಮೇಲೆ 100. ಇವಾಗ ನಮಗೆ 1000 ಅವಶ್ಯಕತೆ ಇಲ್ಲ. ಯಾಕೆ? ಕೇವಲ 3 ಡಿಜಿಟ್ ನಂಬರ್ ಅಷ್ಟೇ ಯೂಸ್ ಆಗಿರೋದು ಇಲ್ಲಿ ಪ್ರಾಬ್ಲಮ್ ಅಲ್ಲಿ. ಮ್ಯಾಕ್ಸಿಮಮ್ ನಂಬರ್ 3 ಡಿಜಿಟ್ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ಇವಾಗ ಪಾಸ್ ನಂಬರ್ 3 ಅಲ್ಲಿ ನಾವು 100th ಪೊಸಿಷನ್ ರೆಫರೆನ್ಸ್ ಅನ್ನ ತಗೊಳ್ಳೋಣ. ಸೊ 100th ಪೊಸಿಷನ್ ರೆಫರೆನ್ಸ್ ಯಾರಾದ್ರೂ ತಗೋಬೇಕು? ಪ್ರೀವಿಯಸ್ ಸ್ಟೆಪ್ ಅಂದ್ರೆ ಪ್ರೀವಿಯಸ್ಲಿ ಅಪ್ಡೇಟೆಡ್ ವ್ಯಾಲ್ಯೂಸ್. ಪಾಸ್ 2 ಮಾಡ್ಬೇಕಾದ್ರೆ ಪಾಸ್ 1 ರೆಫರೆನ್ಸ್ ಅನ್ನ ತಗೊಂಡ್ವಿ. ಪಾಸ್ 3 ಅನ್ನ ಮಾಡ್ಬೇಕಾದ್ರೆ ಪಾಸ್ 2 ರೆಫರೆನ್ಸ್ ಅನ್ನ ತಗೋಬೇಕು. ಸೊ ಇವಾಗ ಏನ್ ಮಾಡ್ಬೇಕು? ಪಾಸ್ 2 ಅಲ್ಲಿ ಅಂದ್ರೆ 10th ಪೊಸಿಷನ್ ಪಾಸ್ 2 ಅಲ್ಲಿ ನಾವು 100th ಪೊಸಿಷನ್ ಅನ್ನ ಮಾರ್ಕ್ ಮಾಡೋಣ. ಸೊ 100th ಪೊಸಿಷನ್, 0 1th ಪೊಸಿಷನ್, 10th ಪೊಸಿಷನ್, 100th ಪೊಸಿಷನ್, ಆ ರೀತಿ ಎಲ್ಲ ಎಲಿಮೆಂಟ್ಸ್ ಗಳಲ್ಲೂ ಕೂಡ ನಾವು 100th ಪೊಸಿಷನ್ ಅನ್ನ ಮಾರ್ಕ್ ಮಾಡಿದ್ವಿ. ಇವಾಗ 0 to 9 ಸೇಮ್ ಪ್ರೊಸೀಜರ್. ಫಸ್ಟ್ 0 ನ ಹುಡುಕ್ತಾ ಹೋಗ್ತೀನಿ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್, 036. ನೆಕ್ಸ್ಟ್ 042. ನೆಕ್ಸ್ಟ್ ಇನ್ನೆಲ್ಲಾದ್ರೂ 0 ಇದೆಯಾ? 062. ನೆಕ್ಸ್ಟ್ 0 ಇಲ್ಲ. 1 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್, 146. ನೆಕ್ಸ್ಟ್ 152. ನೆಕ್ಸ್ಟ್ 163. ನೆಕ್ಸ್ಟ್ 2 ನ ಹುಡುಕ್ತಾ ಹೋಗ್ತೀನಿ, 235 ಫಸ್ಟಿಗೆ ಸಿಕ್ತು. ನೆಕ್ಸ್ಟ್ 237. ನೆಕ್ಸ್ಟ್ 2 ಆದ್ಮೇಲೆ 259. ಇನ್ನು ಉಳಿದಿರೋದು ಕೇವಲ ಒಂದೇ ಒಂದು ಎಲಿಮೆಂಟ್ 348. ಸೊ ಅದನ್ನ ಡೈರೆಕ್ಟ್ ಆಗಿ ಬರ್ಕೋಬಹುದು 348. ಸೊ ಇವಾಗ ನೋಡಿ, ನಾವು ಯಾವ್ದ್ರಲ್ಲಾದ್ರೂ ಕಂಪೇರ್ ಮಾಡಿದ್ವಾ? ಇಲ್ಲ. 0 ಇಂದ 9 ವರೆಗೂ ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ಅರೇಂಜ್ ಮಾಡಿದ್ವಿ.
ಇಲ್ಲೇನಾಯ್ತು 36 42 62 146 152 163 235 237 259 340 ಎಲ್ಲ ಎಲಿಮೆಂಟ್ಸ್ ಗಳನ್ನು ಕೂಡ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ವ್ ಮಾಡಿದ್ವಿ. ಸೊ ಯಾವ ರೀತಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ವಿ? ಫಸ್ಟ್ ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳನ್ನ ನೋಡಿ ಬಿಗ್ಗೆಸ್ಟ್ ಎಲಿಮೆಂಟ್ ಅನ್ನ ಸರ್ಚ್ ಮಾಡಿದ್ವಿ. ಬಿಗ್ಗೆಸ್ಟ್ ಎಲಿಮೆಂಟ್ 3 ಡಿಜಿಟ್ ನಂಬರ್ ಆಗಿರೋದ್ರಿಂದ ಎಲ್ಲಾ ಎಲಿಮೆಂಟ್ ಗಳನ್ನು 3 ಡಿಜಿಟ್ ನಂಬರ್ ಆಗಿ ಕನ್ವರ್ಟ್ ಮಾಡಿದ್ವಿ. ನೆಕ್ಸ್ಟ್ 3 ಡಿಜಿಟ್ ನಂಬರ್ ಆಗಿರೋದ್ರಿಂದ ನಾವು 1th 10th ಮತ್ತೆ 100th ಪೊಸಿಷನ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಎಲ್ಲಾ ಎಲಿಮೆಂಟ್ಸ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ರೆಡಿಕ್ ಸಾಲ್ಟ್ದು, ನೀವು ನೋಡ್ಬೋದು. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.